ನಮಸ್ತೆ, ಇದು ಶನಿವಾರದ ವ್ಲಾಗ್ ಆಗಿರತ್ತೆ. ಯೂಶಲಿ ಶನಿವಾರದೊತ್ತು ಮನೆಯವ್ರಿಗೆ ಆಫೀಸ್ ರಜಾ. ಆದ್ರೆ ಇವತ್ತು ಅವರು ಬೆಳಿಗ್ಗೆ 6 ಗಂಟೆಗೆ ಎದ್ದು ಬೇರೆ ಕೆಲಸಗಳಿದೆ ಅಂತ ಹೊರಗಡೆ ಹೋದ್ರು. 10 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತಂದ್ರು. ಪಾವನಿಗೂ ಇವತ್ತು ಕಾಲೇಜಲ್ಲಿ ಫೆಸ್ಟ್ ಇದೆ ಅಂತ ಹೇಳಿ ಅವಳು ಬೇಗನೆ ಹೋದ್ಲು. ಹಾಗಾಗಿ ಅವಳಿಗೆ ಮಿಲ್ಕ್ ಶೇಕ್ ನ ಮಾಡ್ಕೊಟ್ಟಿದ್ದೆ. ಈ ರೀತಿ ನನಗೆ ಟಿಫನ್ ಅಡ್ಗೆ ಕೆಲಸಗಳು ಸ್ವಲ್ಪ ಲೇಟ್ ಆಗಿ ಮಾಡೋದಿರತ್ತೆ ಅಂದಿದ್ದಿನ ನಾನು ಕ್ಲೀನಿಂಗ್ ಕೆಲಸಗಳೇನಾದ್ರೂ ಇದ್ರೆ ಎಕ್ಸ್ಟ್ರಾ ಅದನ್ನ ಮಾಡ್ಕೊಳಕ್ ಇಟ್ಕೊಂಡ್ಬಿಡ್ತೀನಿ. ನನಗೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ನಾನು ತುಂಬಾ ಆಕ್ಟಿವ್ ಆಗಿರ್ತೀನಿ. ಈವ್ನಿಂಗ್ಸ್ ನನ್ನ ಕೈಲಿ ಅಷ್ಟೊಂದು ಕೆಲಸ ಮಾಡೋದಕ್ಕಾಗಲ್ಲ. ಸೊ ನನ್ನಾಗೆ ಸುಮಾರು ಜನ ಗೃಹಿಣಿಯರು ಇರ್ತೀರಲ್ವಾ, ಅಂದ್ರೆ ಮಾರ್ನಿಂಗ್ಸು ನಾವು ಎಷ್ಟು ಕೆಲಸ ಬೇಕಾದ್ರೂ ಮಾಡ್ಬಿಡ್ತೀವಿ. ಆದ್ರೆ ಸಂಜೆ ಆಗ್ತಾ ಆಗ್ತಾ ಏನ್ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಆರಾಮಾಗಿ ಕುತ್ಕೊಳ್ಳೋಣ, ಟಿವಿ ನೋಡೋಣವಾ, ಇಲ್ಲ ಮಲ್ಗೋಣವಾ, ಲೈಕ್ ಆ ಥರ ಏನೋ ಒಂದು ಲೇಸಿನೆಸ್ ಅನ್ನೋದು ಇದ್ದೇ ಇರತ್ತೆ. ಸೊ ನನ್ನ ಹಾಗೆ ನಿಮ್ಮಲ್ಲೂ ಸುಮಾರು ಜನ ಇರ್ತೀರಾ. ಯಾರೆಲ್ಲ ಬೆಳಿಗ್ಗೆ ಹೊತ್ತು ಚೆನ್ನಾಗಿ ಕೆಲಸ ಮಾಡಿ ಸಂಜೆ ಹೊತ್ತು ರೆಸ್ಟ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೇನೆ ಈ ನಡುವೆ ನನಗೆ ಕ್ವಾಡ್ಸ್ ಕ್ಲೀನಿಂಗ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ದೀರಾ, ಟಿಪ್ಸ್ ಏನಾದರೂ ಇದ್ರೆ ಶೇರ್ ಮಾಡಿ ಅಂತ ಹೇಳಿ. ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋನು ಶೇರ್ ಮಾಡಿದ್ದೀನಿ, ಮತ್ತು ಶಾರ್ಟ್ಸಲ್ಲೂ ಶೇರ್ ಮಾಡಿದ್ದೀನಿ. ಮೇ ಬಿ ಈಗ ಹೊಸ್ದಾಗಿ ಫಾಲೋ ಮಾಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಅದನ್ನು ನೋಡಿಲ್ಲ ಅಂತ ಹೇಳಿ ಅನಿಸುತ್ತೆ. ಹಾಗೆ ಇದು ನಮ್ಮದು ಗ್ರಾನೈಟ್ ಅಲ್ಲ, ಕ್ವಾಡ್ಸು. ತುಂಬ ಈಸಿಯಾಗಿ ನಾವು ಮೇಂಟೈನ್ ಮಾಡ್ಕೊಬೋದು. ಸಣ್ಣ ಪುಟ್ಟ ಟಿಪ್ಸನ್ನು ಫಾಲೋ ಮಾಡಿಕೊಂಡ್ರೆ ಸಾಕು. ಈಗ ನೀವು ತರಕಾರಿ ಎಲ್ಲ ಏನಾದರೂ ಹೆಚ್ಚಿದಾಗ ಡೈರೆಕ್ಟ್ ಕೌಂಟರ್ ಟಾಪ್ ಮೇಲೆ ಹಾಕ್ತೀರಾ, ಯಾವುದಾದ್ರೂ ಒಂದು ಪ್ಲೇಟ್ನ ಇಟ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಆವಾಗ ನಮಗೆ ಅರ್ಧದಷ್ಟು ಕೆಲಸ ಈಸಿ ಆಗೋಗ್ಬಿಡತ್ತೆ. ಮತ್ತು ಒಂದು ವೇಳೆ ನೀವು ಅಡುಗೆ ಮಾಡುವಾಗ ಅರಿಶಿನ ಪುಡಿ, ಧನಿಯಾ ಪುಡಿ ಈ ಥರ ಏನಾದರೂ ಚೆಲ್ಲೋಗಿ ಅದು ಮಾರ್ಕ್ಸ್ ಆಗಿಬಿಡತ್ತೆ ಅಂತ ಅಂದಾಗ ಟೂತ್ ಪೇಸ್ಟ್ ಇರುತ್ತೆ ನೋಡಿ, ಅದನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಆಮೇಲೆ ನೀವು ಅದನ್ನು ಸ್ಕ್ರಬ್ಬಲ್ಲಿ ಉಜ್ಜಿದ್ದೀರ ಅಂದರೆ ನೀಟಾಗಿ ಆಗೋಗ್ಬಿಡತ್ತೆ. ಸೊ ಕ್ವಾಡ್ಸ್ನ ಮೇಂಟೈನ್ ಮಾಡೋದು ಅಷ್ಟೊಂದು ಕಷ್ಟ ಏನೂ ಅಲ್ಲ, ತುಂಬ ಈಸಿಯಾಗಿ ನಾವು ಇದನ್ನು ಮೇಂಟೈನ್ ಮಾಡ್ಕೊಬೋದು.